ನಮಸ್ಕಾರ ಸ್ನೇಹಿತರೆ. ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅನ್ನುವ ಯಕ್ಷ ಪ್ರಶ್ನೆಗಳಿತ್ತು. ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು ಈಗ ಒಂದು ಫೈನಲ್ ಡಿಸಿಷನ್ ಗೆ ಬಂದಾಯ್ತು. ಸಿದ್ದರಾಮಯ್ಯನವರು ನಿಜಕ್ಕೂ ರಾಜೀನಾಮೆ ಕೊಡ್ತಾರಾ? ಕೊಡೋದಾದ್ರೂ ಯಾವಾಗ ಕೊಡ್ತಾರೆ? ಸುಮ್ಮನೆ ಹುದ್ದೆಯಿಂದ ಇಳಿದು ಬಿಡ್ತಾರಾ? ಹೈಕಮಾಂಡ್ ನಿರ್ಧಾರ ಏನಾಗಿದೆ? ಏನಾದ್ರೂ ಷರತ್ತುಗಳನ್ನ ಹಾಕಿದ್ದಾರಾ? ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಏನಾದ್ರೂ ಸೂಚಿಸಿದ್ದಾರಾ? ಡಿ ಕೆ ಶಿವಕುಮಾರ್ ಅಥವಾ ಪರಮೇಶ್ವರ್ ಅವರಿಗೆ ಬೆಂಬಲ ಕೊಡ್ತಾರಾ? ಏನಿದು ವಿಚಾರ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಸಿಎಂ ಸಿದ್ದರಾಮಯ್ಯನವರು ಈಗ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ನೀವೇ ನೋಡಿ, 2013ರಿಂದ 2018ರಲ್ಲಿ ಎಷ್ಟು ನಿರಾಳವಾಗಿ ಅಧಿಕಾರನ ನಡೆಸಿದ್ರು. ಈ ಬಾರಿ ಅವರಿಗೆ ಬರೀ ವಿಘ್ನಗಳೇ ವಿಘ್ನಗಳು. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಹಗರಣ ಆದ್ಮೇಲೆ ಮೂಡ ಹಗರಣ ಬಂತು. ಮೂಡ ಆದ್ಮೇಲೆ ಅಪೆಕ್ಸ್ ಅಂತ ಕೇಳಿ ಬಂತು. ಅದಾದ್ಮೇಲೆ ಈಗ ಕೆಎಡಿಬಿ ಅಲ್ಲೂ ಸಹ ಹಗರಣ ಆಗಿದೆ ಅನ್ನುವ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಈ ಎಲ್ಲ ಹಗರಣಗಳು ತಮ್ಮ ಸಚಿವ ಸಂಪುಟದ ಸಚಿವರ ಮೇಲೋ ಅಥವಾ ಬೇರೆ ಶಾಸಕರ ಮೇಲೋ ಇದ್ದಿದ್ರೆ ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಮೂಡಾದಂತಹ ಗಂಭೀರ ಹಗರಣ ಇರೋದು ಸಿದ್ದರಾಮಯ್ಯ ಮತ್ತು ಫ್ಯಾಮಿಲಿ ವಿರುದ್ಧನೇ. ಈಗ ಸಿದ್ದರಾಮಯ್ಯ ಅವರ ಮೂಡ ಕೇಸು ಕೋರ್ಟ್ ನಲ್ಲಿ ನಡೀತಾ ಇದೆ. ವಾದ ಪ್ರತಿವಾದಗಳನ್ನು ಜಸ್ಟಿಸ್ ನಾಗಪ್ರಸನ್ನ ಅವರು ಆಲಿಸಿದ್ದಾರೆ. 9ನೇ ತಾರೀಕು ಮುಂದೂಡಿದ್ದಾರೆ. 9ನೇ ತಾರೀಕು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ವಾದ ಮಂಡನೆ ಮಾಡಲಿದ್ದಾರೆ. ಅದಾದ ನಂತರ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ದೂರುದಾರ ಪರ ವಕೀಲರಿಗೆ ಎತ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಒಂದೇ ಸರಿ ಉತ್ತರ ಕೊಡ್ತೇನೆ, ನನಗೆ 12ನೇ ತಾರೀಕು ಅವಕಾಶ ಮಾಡಿಕೊಡಿ ಅನ್ನುವ ಅಪೀಲ್ ಮಾಡಿದ್ರು. ಅವರು 21ನೇ ತಾರೀಕುವರೆಗೂ ಸಮಯಾವಕಾಶ ಕೇಳಿದ್ರು. ಆದ್ರೆ ಜಸ್ಟಿಸ್ ನಾಗಪ್ರಸನ್ನ ಅವರು ಅಷ್ಟು ಉದ್ದ ಇದನ್ನು ಎಳೆಯೋದು ಬೇಡ, ಬೇಗ ಮುಗಿಸೋಣ, ಮುಂದೆ ಹಬ್ಬ ಹರಿದಿನಗಳು ಬರಲಿವೆ, ರಜಾ ಬರಲಿದೆ, ಅನವಶ್ಯಕವಾಗಿ ಈ ಕೇಸ್ನ ಅಲ್ಲಿಯವರೆಗೂ ಕೊಂಡೊಯ್ಯೋದು ಬೇಡ, 12ನೇ ತಾರೀಕು ನಿಮ್ಮ ವಾದ ಮಂಡನೆ ಮಾಡಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಜಸ್ಟಿಸ್ ನಾಗಪ್ರಸನ್ನ ಅವರು ಸೂಚಿಸಿದ್ರು. 9ನೇ ತಾರೀಕು ಅಡ್ವೊಕೇಟ್ ಜನರಲ್ ಅವರು ವಾದ ಮಂಡಿಸ್ತಾರೆ. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತಿವಾದವನ್ನು ಕೇಳಿ ಬಹುಶಃ 12ನೇ ತಾರೀಕೆ ಸಿದ್ದು ಕುರ್ಚಿಯ ಭವಿಷ್ಯ ನಿರ್ಧಾರ ಆಗಲಿದೆ. ಸ್ನೇಹಿತರೆ, ನಿಮ್ಗೆಲ್ಲ ನೆನಪಿದೆ, ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳ್ತಾ ಇದ್ದಿದ್ದೇನು, ಮೆರಿಟ್ಸ್ ಮೇಲೆ ಮಾತಾಡಿ, ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಈ ಮೂಡ ಹಗರಣದಲ್ಲಿ ಅಂತ ಪದೇ ಪದೇ ಪ್ರಶ್ನೆ ಮಾಡಿದ್ರು ವಕೀಲರಿಗೆ, ಹೌದಾ? ಇದನ್ನ ದೂರುದಾರರ ಪರ ವಕೀಲರು ಸಮರ್ಥವಾಗಿ ನಿಭಾಯಿಸುವಲ್ಲಿ ಸ್ವಲ್ಪ ಎಡವಿದ್ರು. ಆದ್ರೆ ಯಾವಾಗ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ಮುಂದೆ ಬಂದು ವಾದ ಮಂಡನೆ ಮಾಡಿದ್ರು, ಪಿನ್ ಟು ಪಿನ್ ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ಜಡ್ಜ್ಗೆ ವಿವರಿಸಿದ್ರು ರಾಘವನ್ ಅವರು. ಅದಾದ ಮೇಲೆ ಸಿದ್ದರಾಮಯ್ಯನವರ ನಿದ್ದೆ ಆಲ್ಮೋಸ್ಟ್ ಆಲ್ ಕೆಟ್ಟೇ ಹೋಯ್ತು ಅಂತ ಹೇಳಬಹುದು. ಸ್ನೇಹಿತರೆ, ಸಿದ್ದರಾಮಯ್ಯನವರು ಸಹ ಖುದ್ದು ಒಬ್ಬ ವಕೀಲರಾಗಿದ್ದಾರೆ. ಅವ್ರಿಗೆ ಕೋರ್ಟ್ ನಲ್ಲಿ ಅಥವಾ ನ್ಯಾಯಾಧಿಕರಣದಲ್ಲಿ ಮುಂದೆ ಏನಾಗಬಹುದು ಅನ್ನುವ ಎಲ್ಲ ಕಲ್ಪನೆಗಳು ಇದೆ. ರಾಘವನ್ ಅವರ ವಾದ ಮಂಡನ ಶೈಲಿ ಇದೆಯಲ್ಲ, ಅದು ಅಷ್ಟು ಶಾರ್ಪ್ ಆಗಿತ್ತು, ಆನ್ ದ ಪಾಯಿಂಟ್ ಇತ್ತು, ಯಾವುದೇ ಗೊಂದಲಗಳಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಸಿದ್ದರಾಮಯ್ಯನವರಿಗೆ ಮನವರಿಕೆಯಾಗಿದೆ, ಮುಂದೆ ನನಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಸಿದ್ದು ಈಗ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇಷ್ಟೆಲ್ಲ ಜಂಜಾಟಗಳ ಮಧ್ಯೆ ನಾನು ಅಧಿಕಾರದಲ್ಲಿ ಮುಂದುವರಿಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಿದ್ದರಾಮಯ್ಯನವರಿಗೆ ಈಗ ಅನ್ನಿಸ್ತೊಡಗಿದೆ. ನೀವೇ ನೋಡಿ, ಆ ಕಡೆ ಅಧಿಕಾರ ಮಾಡ್ಬೇಕಾ ಇಲ್ಲ ಕಾನೂನಿನ ಹೋರಾಟ ಮಾಡ್ಬೇಕಾ? ಯಾವ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು? ಸುಮಾರು 1.5-2 ತಿಂಗಳಿಂದ ಬರೀ ಹಗರಣಗಳ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ರಾಜ್ಯಾದ್ಯಂತ. ಅದು ಬಿಟ್ರೆ ದರ್ಶನ್ ಪ್ರಕರಣ ಚರ್ಚೆ ಆಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳ ಚರ್ಚೆ ಆಗ್ತಾನೆ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ರಾಜ್ಯದ ಸ್ಥಿತಿ ಗಂಭೀರ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಚಾರ ನೆನಪಿರ್ಲಿ, ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದು ಬೆನ್ನಿಗೆ ನಿಂತಿದೆ. ಆದ್ರೆ ಮುಂದೊಮ್ಮೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಹಿನ್ನಡೆ ಆಯ್ತು ಸಿದ್ದರಾಮಯ್ಯನವರಿಗೆ ಅಂದ್ರೆ, FIR ದಾಖಲಾಯ್ತು ಅಂದ್ರೆ ಸಹಜವಾಗಿ ಹೈಕಮಾಂಡ್ ಅವರು ಹೇಳ್ತಾರೆ, ರಾಜ್ಯದ ಆಡಳಿತ ವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕು, ಬರೀ ನಾವು ಕೋರ್ಟ್ ಕಲಾಪಗಳಲ್ಲಿ ಸರ್ಕಾರದ ಸಮಯನ ವ್ಯರ್ಥ ಮಾಡೋದು ಬೇಡ, ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಆಡಳಿತ ಯಂತ್ರನ ಮತ್ತೆ ಹಳಿಗೆ ತಂದು ಉತ್ತಮ ಆಡಳಿತ ಕೊಟ್ಟು ಮುಂದೆ ನಾವು ಎಲೆಕ್ಷನ್ಗೆ ಹೋಗಬೇಕಾಗಿದೆ ಅಂತ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚಿಸುತ್ತಾ, ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಈಗಾಗಲೇ ವ್ಯತಿರಿಕ್ತ ತೀರ್ಪು ಏನಾದ್ರೂ ಬಂದ್ರೆ ಹುದ್ದೆಯಿಂದ ಇಳಿಯೋದಿಕ್ಕೆ ರೆಡಿಯಾಗಿರಿ ಅನ್ನುವ ಸೂಚನೆ ಸಹ ಕೊಟ್ಟಿದೆ.
ಕಾನೂನು ಬೆಂಬಲ ಅಂತೂ ಹೈಕಮಾಂಡ್ ಕೊಟ್ಟೇ ಇದೆ. ಹಾಗಾಗಿ ಅವರು ದುಬಾರಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರನ್ನೇ ಸಿದ್ದು ಪರ ವಾದ ಮಂಡನೆ ಮಾಡೋದಕ್ಕೆ ಕಳಿಸಿದ್ದಾರೆ. ಆದ್ರೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಹಿನ್ನಡೆ ಆದ್ರೆ ನೀವು ಹುದ್ದೆಯಿಂದ ಇಳಿಲೇಬೇಕು ಅಂತ ಸೂಚನೆ ಕೊಟ್ಟಿದೆ. ನಿಮಗೆ ನಾವು ಕಾನೂನಿನ ಹೋರಾಟಗಳಲ್ಲಿ ಬೆಂಬಲ ಕೊಡ್ತೀವಿ, ಎಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೂ ಸಹ ನೀವು ಲಢಾಯಿ ಮಾಡಿ ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ. ಆದರೆ ಸಿಎಂ ಹುದ್ದೆನಲ್ಲಿ ಮುಂದುವರೆದುಕೊಂಡೇ ಹೋರಾಟ ಮಾಡೋದು ಬೇಡ, ತಪ್ಪು ಸಂದೇಶ ರವಾನೆ ಮಾಡದಂತಾಗತ್ತೆ, ರಾಷ್ಟ್ರ ಮಟ್ಟದಲ್ಲಿ ಹಿನ್ನಡೆಯಾಗುತ್ತೆ ಪಕ್ಷಕ್ಕೆ ಅಂತ ಸ್ಪಷ್ಟವಾಗಿ ಹೈಕಮಾಂಡ್ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಸಂದೇಶ ಸಹ ರವಾನೆ ಮಾಡಿಯಾಗಿದೆ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ನನ್ನ ವಿರುದ್ಧ ಏನಾದ್ರೂ ಹೈಕೋರ್ಟ್ ನಲ್ಲಿ ತೀರ್ಪು ಬಂದರೆ, FIR ಏನಾದ್ರೂ ದಾಖಲಾಗುವ ಪರಿಸ್ಥಿತಿ ಬಂದ್ರೆ ನೈತಿಕ ಹೊಣೆ ಹೊತ್ತು ನಾನೇ ರಾಜೀನಾಮೆ ಕೊಡ್ತೇನೆ ಅನ್ನುವ ಮಾತುಗಳನ್ನು ಸಹ ಈಗ ಆಡಿದ್ದಾರೆ. ಹೈಕಮಾಂಡ್ ಮುಂದೆ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಏನೇ ಸೂಚನೆ ಸಲಹೆ ಕೊಟ್ರು ನಾನು ಅದಕ್ಕೆ ತಲೆ ಬಾಗ್ತೇನೆ ಅಂತ. ಸಿದ್ದರಾಮಯ್ಯನವ್ರಿಗೂ ಅರ್ಥ ಆಗಿದೆ, ನನಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, 13ರಿಂದ 18ರವರೆಗೂ 5 ವರ್ಷ ಸಂಪೂರ್ಣವಾಗಿ ಆಳ್ವಿಕೆ ಮಾಡಿದ್ದೇನೆ, ಪಕ್ಷ ನನಗೆ ಎಲ್ಲ ಕೊಟ್ಟಿದೆ, ನನ್ನಿಂದಾಗಿ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ಹಾಗಾಗಿ ರಾಜೀನಾಮೆ ಕೊಟ್ಟು ಬಿಡ್ತೇನೆ ಅಂತ ಸಿದ್ದರಾಮಯ್ಯನವರು ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಹುದ್ದೆ ಬಿಟ್ಟು ಸಲೀಸಾಗಿ ಇಳಿದು ಬಿಡ್ತಾರಾ, ಯಾವುದೇ ಷರತ್ತುಗಳಿಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಪ್ರಭಾವಿ ರಾಜಕಾರಣಿ, ಅಹಿಂದಾದ ಮಾಸ್ ಲೀಡರ್ ಆಗಿದ್ದಾರೆ. ಅವರನ್ನ ಇಳಿಸಿದ್ರೆ ಒಂದು ಸಂಪೂರ್ಣ ಮತ ಬ್ಯಾಂಕು ಶೇಕ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಹಾಕಿರ್ತಕ್ಕಂಥ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಹೈಕಮಾಂಡ್ ಓಕೆ ಅಂದಿದೆ. ಅವ್ರ ಕಂಡೀಷನ್ ಏನಪ್ಪಾ ಅಂದ್ರೆ, ನಾನು ಈಗ ಸಿಎಂ ಹುದ್ದೆಯಿಂದ ಇಳಿಯೋದಕ್ಕೇನೋ ಒಪ್ತೇನೆ, ಆದರೆ ಮುಂದೊಮ್ಮೆ ನನ್ನದೇನೋ ಇದರಲ್ಲಿ ಪಾತ್ರ ಇಲ್ಲ, ಮೂಡಾದಿಂದ ನಾನು ಕ್ಲೀನ್ ಚಿಟ್ ಪಡೆದು ಹೊರ ಬಂದ್ರೆ ಮತ್ತೆ ನನಗೆ ಸಿಎಂ ಹುದ್ದೆ ಕೊಡಬೇಕು, ಆ ಸ್ಥಾನಕ್ಕೆ ನನ್ನನ್ನು ಮತ್ತೆ ರೀಇನ್ಸ್ಟೇಟ್ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಒನ್ ಆಫ್ ದಿ ಕಂಡೀಷನ್. ಮತ್ತು ನಾನು ಹುದ್ದೆಯಿಂದ ಇಳಿದ ಮೇಲೆ ಸಿಎಂ ಯಾರಾಗಬೇಕು ಅನ್ನುವ ಸಂಪೂರ್ಣ ನಿರ್ಧಾರ ನಾನೇ ತೆಗೆದುಕೊಳ್ತೇನೆ, ನಾನು ಸೂಚಿಸುವವರನ್ನೇ ಸಿಎಂ ಹುದ್ದೆಗೆ ಕೂರಿಸಬೇಕು. ಇದು ಸಿದ್ದರಾಮಯ್ಯ ಅವರ 2ನೇ ಕಂಡೀಷನ್ನು. ಇನ್ನು 3ನೇ ಕಂಡೀಷನ್ ಏನಪ್ಪಾ ಅಂದ್ರೆ, ಒಂದು ವೇಳೆ ನಾನು ಸೂಚಿಸುವ ಅಭ್ಯರ್ಥಿನ ನೀವು ಸಿಎಂ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರನ್ನು ಮಾತ್ರ ಸಿಎಂ ಹುದ್ದೆಗೆ ಕೂರಿಸುವಂತಿಲ್ಲ, ಅವರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಮಾಡಿ ನನ್ನ ಅಭ್ಯಂತರ ಏನೂ ಇಲ್ಲ ಅಂತ ಸಿದ್ದರಾಮಯ್ಯನವರು 3ನೇ ಕಂಡೀಷನ್ ಹಾಕಿದ್ದಾರೆ ಹೈಕಮಾಂಡ್ಗೆ. ಇನ್ನ ಸಿದ್ದರಾಮಯ್ಯನವರ ವಿಚಾರನ ಏನಾದ್ರು ಕನ್ಸಿಡರ್ ಮಾಡಿ ಹೈಕಮಾಂಡ್ ಸಿಎಂ ಮಾಡೋಕೆ ಹೊರಟ್ರೆ ಸಿದ್ದು ಸೂಚಿಸಿರೋದು ಇಬ್ಬರನ್ನು. ಅದರಲ್ಲಿ ಮೊದಲು ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ, 2ನೇದಾಗಿ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರಿದೆ. ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರಿಗೆ, ನೀವು ನಿಮ್ಮಲ್ಲೇ ಮಾತಾಡ್ಕೊಳ್ಳಿ ಯಾರು ಸಿಎಂ ಆಗ್ಬೇಕು ಅಂತ, ಇಬ್ಬರಲ್ಲಿ ಯಾರೇ ಸಿಎಂ ಆದ್ರೂ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿ, ನನ್ನ ಬೆಂಬಲ ನಿಮ್ಮ ಬೆನ್ನಿಗೆ ಯಾವತ್ತೂ ಇರುತ್ತೆ, ಸುಲಲಿತವಾಗಿ ಆಡಳಿತ ಮಾಡಿ ಅಂತ ಜಾರಕಿಹೊಳಿ ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರಿಗೂ ಸಹ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಪ್ರಥಮ ಆಯ್ಕೆ ಸತೀಶ್ ಜಾರಕಿಹೊಳಿ ಅವರದ್ದಾಗಿದೆ. ಅವರು ಆಗ್ಲಿಲ್ಲ ಅಂದ್ರೆ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಆಯ್ಕೆಗೆ DK ಶಿವಕುಮಾರ್ ಅವರು ನೋ ಅನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಆಪ್ಷನ್ ಬಿ ಆಗಿ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಇಟ್ಕೊಂಡಿದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಅವರು ದಲಿತ ಸಮುದಾಯಕ್ಕೆ ಸೇರ್ತಾರೆ. ಅವರನ್ನು ಮುಂದಿಟ್ಟು ಚೌಕಾಸಿಗಿಳಿದ್ರೆ DK ಶಿವಕುಮಾರ್ ಅವರು ಸಹ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ವಿರೋಧ ಮಾಡಿದ್ರೆ ದಲಿತರನ್ನು ವಿರೋಧಿ ಮಾಡಿದ್ರು ಅನ್ನುವ ಪಟ್ಟ ಕಟ್ಟಿಕೊಳ್ಳಬೇಕಾಗುತ್ತೆ. ಆ ರಿಸ್ಕ್ ನ DK ಶಿವಕುಮಾರ್ ಅವರು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? DK ಶಿವಕುಮಾರ್ ಅವರನ್ನು ಸುಲಭವಾಗಿ ಸಿದ್ದರಾಮಯ್ಯನವರು ಸೈಡ್ ಲೈನ್ ಮಾಡ್ತಾರಾ, ಅಥವಾ ಸಿದ್ದುನ ವಿರೋಧಿಸಿ ಮತ್ತೆ DK ಶಿವಕುಮಾರ್ ಅವರು ರೆಬಲ್ ಆಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.